ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಅಶೋಕ್ ಸ್ಪೆಷಲ್ ನೂಡಲ್ಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಮೊದಲನೇದಾಗಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀವಿ. ಆಮೇಲೆ ಟೊಮೆಟೊ ಕಟ್ ಮಾಡ್ಕೊಳ್ಬೇಕು. ಸಣ್ಣವರಿಂದ ದೊಡ್ಡವ್ರ ತನಕ ತುಂಬ ಪ್ರೀತಿಯಿಂದ ತಿನ್ನುವಂಥ ಪದಾರ್ಥ ಅಂದರೆ ಅದು ನೂಡಲ್ಸ್ ಆಗಿರುತ್ತೆ ಫ್ರೆಂಡ್ಸ್. 2 ನಿಮಿಷದಲ್ಲಿ ರೆಡಿ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಟೊಮೆಟೊ ಕಟ್ ಮಾಡಿದ ನಂತರ ಮೆಣಸಿನ್ಕಾಯಿ ಸೌಂಡ್ ಮತ್ತು ತುಂಬ ಚೆನ್ನಾಗಿ ಬರ್ತಾಯಿದೆ ಸೊಗಸಾಗಿ. ಬಾಣಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ನೂಡಲ್ಸ್ ಎಲ್ಲ ಪಕ್ಕದಲ್ಲಿ, ಸೌದೆ ಒಲೆ ಪಕ್ಕದಲ್ಲಿ ಎಣ್ಣೆ ಕಾಯಿದೆ ಫ್ರೆಂಡ್ಸ್. ಈರುಳ್ಳಿ ಹಾಕ್ತಾ ಇದ್ದೀವಿ. ಇವಾಗ ಈರುಳ್ಳಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಂತರ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಬ್ರೌನ್ ಕಲರ್ ಬರ್ತಾ ಇದೆ ತಕ್ಷಣವೇ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೌದೆ ಒಲೆ ಮೇಲೆ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಆ ಟೊಮೆಟೊನ ಕೂಡ ಹಾಕ್ತಾಯಿದ್ದೀವಿ. ಅದರಲ್ಲಿ ಟೊಮೆಟೊ ಹಣ್ಣು 3 ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೀರು ಹಾಕ್ಕೊಳ್ತಾ ಇದ್ದೀವಿ. ನೀರು ಹೆಚ್ಚಾದರೆ ನೂಡಲ್ಸ್ ಸ್ವಲ್ಪ ದಪ್ಪದಾಗಿರುತ್ತೆ ಫ್ರೆಂಡ್ಸ್. ದಪ್ಪದಾಗಿ ಕಾಣಿಸುತ್ತೆ. ಕಲ್ಲುಪ್ಪು ಹಾಕ್ತಾ ಇದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೌದೆ ಒಲೆ ಮೇಲೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇವಾಗೆಲ್ಲ ನೂಡಲ್ಸ್ ಎಲ್ಲ ಬ್ರೇಕ್ ಮಾಡಿಕೊಂಡು ದೊಡ್ಡದಾಗಿ ಇರ್ಲಾರ್ದಂಗೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಎಲ್ಲ ಸಣ್ಣ ಹುಡುಗರು ತಿನ್ನೋಕ್ಕೆಲ್ಲ ಚೆನ್ನಾಗಿ ಬರುತ್ತೆ. ಮಸಾಲೆನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಒಂದು ಕುದಿ ಬಂದಿದೆ. ಇವಾಗ ಚೆನ್ನಾಗಿ ಕುದ್ದ ಮೇಲೆ 3 ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀವಿ. 3 ನೂಡಲ್ಸ್ ಪ್ಯಾಕೆಟ್ ಇದು 3 ಮಸಾಲೆ ಪ್ಯಾಕೆಟ್ ಇರುತ್ತಲ್ಲ ಫ್ರೆಂಡ್ಸ್. 3 ಫುಲ್ ಹಾಕ್ಕೊಳ್ಬೇಕು. ವಾಸನೆ ನೋಡಿದ್ರೇ ತಿನ್ಬೇಕು ಅನಿಸ್ತಾ ಇದೆ ಫ್ರೆಂಡ್ಸ್. ಬ್ರೇಕ್ ಮಾಡಿರೋ ನೂಡಲ್ಸ್ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಆ ಸ್ಮೆಲ್ಲಿಗೆ ಒಂಥರ ಹೊಟ್ಟೆ ತುಂಬ ಹೋಗ್ತಾಯಿದೆ ಫ್ರೆಂಡ್ಸ್. ಅಷ್ಟೊಂದು ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅದೇನು ಆಪ್ಷನಲ್ ಆಗಿರುತ್ತೆ ಫ್ರೆಂಡ್ಸ್. ಇದರಲ್ಲೇ ಇರ್ತಕ್ಕಂಥ ನೀವು ಬೇರೆ ಇಂಗ್ರೀಡಿಯೆಂಟ್ಸು ನಾವು ಹಾಕಿರೋ ಇಷ್ಟ ಇಲ್ಲ ಅಂದರೆ ನಿಮಗೆ ಇಷ್ಟ ಆಗಿರೋ ವೆಜಿಟೇಬಲ್ಗಳನ್ನು ಹಾಕ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ಫೈನಲಾಗಿ ಈ ಥರ ಲುಕ್ ಬಂತು ಫ್ರೆಂಡ್ಸ್. ಟೇಸ್ಟ್ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಪ್ಲೇಟಲ್ಲಿ. ತುಂಬ ಬಿಸಿ ಆಗಿದೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿತ್ತು ಫ್ರೆಂಡ್ಸ್. ನಾನು ಮೊದಲ ಸಲ ಟ್ರೈ ಮಾಡಿದ್ದೆ, ಆದರೂ ತುಂಬ ಚೆನ್ನಾಗಿ ಟೇಸ್ಟ್